ರಾಜ್ಯ, ದೇಶ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಧೀಮಂತ ಮುತ್ಸದ್ದಿ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ಇವತ್ತು ಅಗಲಿದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಸರ್, ಕಾಂಗ್ರೆಸ್ನಲ್ಲಿ ಬಹು ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ರು. ತಾವು ಈ ಬಗ್ಗೆ ಮಾತನಾಡೋದಾದ್ರೆ? ಇಲ್ಲ, ಅವರು ನಿಧನದಿಂದ ನಮ್ಮೆಲ್ಲರಿಗೆ ದುಃಖ ಆಗಿದೆ. ಮತ್ತು ಒಬ್ಬ ವ್ಯಕ್ತಿ ರಾಷ್ಟ್ರ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಅನೇಕ ವರ್ಷ ಕೆಲಸ ಮಾಡಿ ತನ್ನದೇ ಆದಂಥ ಛಾಪುವನ್ನ ಮೂಡಿಸಿದಂಥ ಒಬ್ಬ ವಿಶೇಷ ವ್ಯಕ್ತಿ. ಬಹುಶಃ ಎಲ್ಲ ಪದಗಳನ್ನ, ಎಲ್ಲ ಪೋಸ್ಟ್ ಅನ್ನ ಅವರು ಅಲಂಕರಿಸಿದ್ದಾರೆ. ಅದು MLA ಇರ್ಬೋದು, MLC ಇರ್ಬೋದು, ಸ್ಪೀಕರ್ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಡೆಪ್ಟಿ ಚೀಫ್ ಮಿನಿಸ್ಟರು, ಚೀಫ್ ಮಿನಿಸ್ಟರು, ಆಮೇಲೆ ಸೆಂಟ್ರಲ್ ಮಿನಿಸ್ಟರು, ಗವರ್ನರು. ಇಂಥ ಪದವಿ ಅವರಿಗೆ ಸಿಕ್ಕಿಲ್ಲ ರಾಜಕೀಯದಲ್ಲಿ ಅಂತಿಲ್ಲ. ಎಲ್ಲಾನು ಕೂಡ ಅವರು ಅಂತ ಒಂದು ಪದವಿಗಳನ್ನ ಅಲಂಕರಿಸಿ ರಾಜ್ಯದ ಸೇವೆನೂ ಮಾಡಿದ್ದಾರೆ, ರಾಷ್ಟ್ರದ ಸೇವೆನೂ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಅಂತ ವ್ಯಕ್ತಿಗಳಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಸರ್, ಅವರಿಗೆ ಸಿಕ್ಕಿರುವಂತಹ ಗೌರವ, ಸೇವೆ ಮಾಡೋದಕ್ಕೆ ಸಿಕ್ಕಿರೋ ಅವಕಾಶ, ಇದನ್ನ ಹೊರತುಪಡಿಸಿದ್ರೆ ಅವಕಾಶ, ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ಕೆಲವೊಂದಿಷ್ಟು ನಿರ್ಣಯಗಳು, ಯೋಜನೆಗಳ ಬಗ್ಗೆ ಮಾತನಾಡೋದಂತೆ ತುಂಬಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಾತನಾಡೋದಂತೆ ತಾವು ಕೂಡ ಕಂಡ ಹಾಗೆ, ತಾವು ಕೂಡ ಅವರ ಜೊತೆ ತುಂಬಾ ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ದೀರಿ ಸರ್. ಹಾಗೆ ಇಲ್ಲ, ಅವರು ಅನೇಕ ಈ ವಿಶೇಷವಾಗಿ ಬ್ಯಾಂಗ್ಳೂರ್ ITBTಗೆ ಮುಂದೆ ಅಂದ್ರೆ ಅದನ್ನ ಹಿಂದೆ ಪ್ರಾರಂಭ ಮಾಡಿದ್ದು. ಆದರೆ ಅದನ್ನ ಮುಂದುವರಿಸಿ ಹೆಚ್ಚಾಗಿ ITBT ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಕೆಲಸ, ಕೆಲವು ಇಂಡಸ್ಟ್ರಿಯಲ್ಲಿ ಇದರಲ್ಲಿ ಕೂಡ ಅವರು ಇಂಡಸ್ಟ್ರಿ ಎಕ್ಸ್ಪಾನ್ಸ್ ಮಾಡೋದ್ರಲ್ಲಿ ಮತ್ತು ಬೆಂಗಳೂರು ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಸಾಕಷ್ಟು ಆಸಕ್ತಿಯನ್ನು ವಹಿಸಿದ್ರು. ಮತ್ತು ಈವನ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೂಡ ಅವರು ತನ್ನ ಕೊಡುಗೆಯನ್ನು ಕೊಟ್ಟಿದ್ರು. ವಿಶೇಷವಾಗಿ ಈ ನಮ್ಮ ನಾನು ಅಲ್ಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವರ ಪ್ರೋತ್ಸಾಹ ನನಗೆ ಹೆಚ್ಚಿನ ರೀತಿಯಲ್ಲಿತ್ತು. ಎಲ್ಲ ನಾವು ಇದನ್ನ ನೆನೆಸ್ಕೊಳ್ಬೇಕಾಗ್ತದೆ. ಮತ್ತು ಯಾವ ವ್ಯಕ್ತಿ ವಿಶೇಷವಾಗಿ ನನ್ನ ಖಾತೆಯಲ್ಲಿ ಎಂದು ಅವರು ಇಂಟರ್ಫಿಯರ್ ಮಾಡ್ತಿದ್ದಿಲ್ಲ, ಅದು ಒಂದು ದೊಡ್ಡ ಗುಣ ಅವ್ರ ಹತ್ರ ಇತ್ತು. ಫುಲ್ ಫ್ರೀಡಮ್ ಇತ್ತು. ಮತ್ತು ಯಾವುದೇ ನಾನು ಹೇಳಿದ್ದನ್ನ ಅವರು ವಿಶೇಷವಾಗಿ ಅದಕ್ಕೆ ಮಾನ್ಯತೆ ಕೊಡ್ತಾ ಇದ್ರು. ಅದಕ್ಕಾಗಿ ನಾನು ಅವರಿಗೆ ನೆನೆಸ್ಕೊಳ್ತೇನೆ. ಒಂದು ಸಂದರ್ಭವನ್ನು ಇಲ್ಲಿ ನೆನೆಸ್ಕೋಬೇಕಾಗುತ್ತೆ ಸರ್. ಸಹಜವಾಗಿ ತಾವು ಕೂಡ ಸಬ್ ಕಮಿಟಿ ಚೇರ್ಮನ್ ಆಗಿದ್ರಿ. ರಾಜ್ಕುಮಾರ್ ಅವರು ಅಪಹರಣ ಆದಂತ ಸಂದರ್ಭದಲ್ಲಿ ತಾವಿಬ್ರು ಕೋರ್ಡಿನೇಷನ್ ಹೇಗಿತ್ತು, ಆ ಒಂದು ಘಟನೆ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಾವೆಲ್ಲರೂ ಕೂಡ ಆ ಕೆಲಸವನ್ನ ಮಾಡಿದ್ದೇವೆ. ಬಟ್ ಏನಾಗ್ತದೆ, ಇತ್ತೀಚೆಗೆ ರಾಜಕಾರಣದಲ್ಲಿ ಒಬ್ಬರ ಮೇಲೆ ಒಬ್ರು ಹಾಕ್ತಾರೆ, ಅವ್ರು ಮಾಡಬೇಕಾಗಿತ್ತು, ಇವ್ರು ಮಾಡಬೇಕಾಗಿತ್ತು. ಅದು ಆ ಕಾಲದಲ್ಲಿ ನಾವಿಬ್ರು ಜೊತೆಯಲ್ಲಿ ಸೇರಿ ಮಾತಾಡಿಕೊಂಡು, ಮತ್ತು ಮುಖ್ಯಮಂತ್ರಿಗಳು ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಜೊತೆಯಲ್ಲಿ ಒಂದು ಸೌಹಾರ್ದತೆಯಿಂದ ನಡ್ಕೊಂಡಾಗ ಸಹಜವಾಗಿ ರಾಜ್ಯದ ಸಮಸ್ಯೆಗಳು ಮತ್ತು ಲಾ ಅಂಡ್ ಆರ್ಡರು ಎಲ್ಲನೂ ಕೂಡ ಸರಿ ಹೋಗ್ತದೆ. ಅದಕ್ಕಾಗಿ ನಾವು ತೆಲುಗಿ ಅಂತ ಕೇಸು, ಈ ನಮ್ಮ ರಾಜ್ಕುಮಾರ್ದು ಮತ್ತು ಕಾವೇರಿ ವಿವಾದದ ಬಗ್ಗೆ ಏನು ಇವರು ಕಾಲ್ನಡಿಗೆ ಪ್ರಾರಂಭ ಮಾಡಿದ್ರು, ಹೈಕೋರ್ಟ್ ಎಜುಟೇಷನ್ ಇದ್ದು, ಇಂಥ ಅನೇಕ ತುಂಬಾ ಕಂಬಾಲ್ಪಲ್ಲಿ ಇಶ್ಯೂ,
ಇಂಥವೆಲ್ಲ ಅನೇಕ ವಿಷಯಗಳನ್ನ ನಮ್ಮ ಮುಂದೆ ಇದ್ರೂ ಕೂಡ ಅದನ್ನ ನಾವು ಆ ಘಟ್ಟಗಳನ್ನ ಪಾರ್ ಮಾಡಿ ಒಂದು ಒಳ್ಳೆ ಸಿಚುವೇಶನ್, ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಮಾಡಿ ರಾಜ್ಯದಲ್ಲಿ ಅದಕ್ಕೆ ಒಂದು ಡೆವಲಪ್ಮೆಂಟ್ಗೆ ಒಂದು ನಾಂದಿ ಆಯಿತು. ರಾಜ್ಯದಲ್ಲಿ ಸಹಜವಾಗಿ ಅವರಿಗೆ ITBT ಹರಿಕಾರ ಅನ್ನುವಂಥದ್ದು ಬಂತು. ಅದಾದ ಬಳಿಕ ಕೇಂದ್ರಕ್ಕೆ ಬಂದ ತಕ್ಷಣ ತಾವು ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರಿ, ಅವರು ಕೂಡ ವಿದೇಶಾಂಗ ಮಂತ್ರಿ ಆಗಿದ್ರು, ತಾವು ರೈಲ್ವೆ ಖಾತೆ ಸಚಿವರಾಗಿದ್ರಿ. ಇಬ್ಬರ ಆ ಸಂದರ್ಭದಲ್ಲಿನ ಕೋರ್ಡಿನೇಷನ್ಗಳ ಬಗ್ಗೆ ಮಾತನಾಡೋದಾದ್ರೆ ಸರ್? ಇಲ್ಲ, ಅದು ಏನ್ ನೋಡಿ, ನೀವು ಹೇಗೆ ನಡ್ಕೊಳ್ಳಿದಿರೋ ಬೇರೆಯವರು ಅದೇ ರೀತಿಯಾಗಿ ನಿಮ್ ಜೊತೆಯಲ್ಲಿ ನಡ್ಕೊಳ್ತಾರೆ. ಅವರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಸಹಜವಾಗಿ ಬೇರೆಯವ್ರಲಿಂದ ನೀವು ಅಪೇಕ್ಷೆ ಪಡಂಗಿಲ್ಲ, ಅದೇ ರೀತಿಯಾಗಿ ಮಾಡಿ. ಸೊ ನಾವು ಒಳ್ಳೆ ರೀತಿಯಿಂದನೇ ಕೆಲಸ ಮಾಡಿದ್ದೇವೆ. ಮತ್ತು ಅವರು ವಿಶೇಷ, ನಾ ಹೇಳೋದಲ್ಲ, ಹೆಚ್ಚಿನ ವಿಶೇಷ ಗುಣ ಅಂತಂದ್ರೆ 99% ಅವರು ಆಡಳಿತದಲ್ಲಿ ಕೈ ಹಾಕ್ತಿರ್ಲಿಲ್ಲ, ಫ್ರೀ ಹ್ಯಾಂಡ್ ಕೊಡ್ತಿದ್ರು. ಅದರಿಂದ ನಮಗೂ ಕೆಲಸ ಮಾಡೋಕ್ಕೆ ಅವಕಾಶ ಆಯಿತು. ಒಂದು. ಎರಡನೇದು, ಸೆಂಟರ್ನಲ್ಲಿ ಬಂದಾಗ ಹೆಚ್ಚಾಗಿ ಅವ್ರದೇ ಒಂದು ಡಿಪಾರ್ಟ್ಮೆಂಟ್ ಬೇರೆ, ನಮ್ಮದೇ ಒಂದು ಡಿಪಾರ್ಟ್ಮೆಂಟ್ ಬೇರೆ ಇರೋದ್ರಿಂದ ನಾವು ವಿಶೇಷವಾಗಿ ಇಲ್ಲಿ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು ಆಗಲಿಲ್ಲ. ಬಟ್ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಕೆಲಸ ಮಾಡ್ತೇವೆ, ಅವ್ರ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಮಾಡ್ತಿದ್ರು. ಬಟ್ ಒಂದು, ಅವರಿಗೆ ಎಲ್ಲ ಅವಕಾಶಗಳನ್ನು ಸಿಕ್ಕು. ಗವರ್ನರ್ ಸಿಕ್ತು, ದೆನ್ ನಿಮ್ಮ CM ಪೋಸ್ಟ್ ಸಿಕ್ತು, ಡೆಪ್ಟಿ CM, ಕೇಂದ್ರ ಮಂತ್ರಿ, ಗವರ್ನರು ಎಲ್ಲ. ಸೊ ಅದಕ್ಕೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕಾಗಿದ್ದು. ಆದ್ರೆ ಕಾರಣಾಂತರದಿಂದ ಅವರು ಬೇರೆ ಪಾರ್ಟಿಗೆ ಹೋಗ್ಬೇಕಾಯ್ತು. ಅದಕ್ಕಾಗಿ ನಾನು ಅದು ಎಲ್ಲಾನು ಈ ಸಂದರ್ಭದಲ್ಲಿ ಹೇಳೋದು ಚೆನ್ನಾಗಿಲ್ಲ. ಅವರ ಕುಟುಂಬಕ್ಕೆ ಇವತ್ತು ತುಂಬಲಾರದಂತ ನಷ್ಟ ಆಗಿದೆ, ಅವರು ದುಃಖದಲ್ಲಿದ್ದಾರೆ. ಅದಕ್ಕಾಗಿ ನಾನು ಹೆಚ್ಚು ಎಲ್ಲ ವಿವರಗಳನ್ನ ಈ ಸಂದರ್ಭದಲ್ಲಿ ತಿಳಿಸಿದೆ. ಅವರ ಕುಟುಂಬಕ್ಕೆ ಆ ದುಃಖವನ್ನ ಭರಿಸ್ತಕ್ಕಂಥದ್ದು ಆಗಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ನನ್ನ ತುಂಬ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಸಂಕ್ಷಿಪ್ತವಾಗಿ, ಅವರು ಅತಿ ಹೆಚ್ಚಿನ ಕಾಲ ಕಾಂಗ್ರೆಸ್ ನಲ್ಲಿ ಇದ್ರು ಸರ್, ಇಲ್ಲ ಅಂತಲ್ಲ. ಕೊನೆಯದಾಗಿ ಅವರು ಬಿಜೆಪಿಗೆ ಹೋಗುವಂತ ಸಂದರ್ಭದಲ್ಲಿ ತಾವು ಅವ್ರ ಜೊತೆ ಕೊನೆಯದಾಗಿ ಮಾತನಾಡಿದಂತ ಸಂದರ್ಭ, ಅವ್ರನ್ನ ಮನವೊಲಿಸುವಂತ ಒಂದು ಸಣ್ಣ ಪ್ರಯತ್ನ ಏನಾದ್ರು ಪ್ಲೀಸ್ ಅದನ್ನ. ಇದಿಷ್ಟು ACC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.